ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಮ್ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ರವೆ ವಡೆ ಮಾಡಿದ್ದು ಸಕ್ಕ ಟೇಸ್ಟಿಯಾಗಿತ್ತು. ಯಾವ ರೀತಿಯಲ್ಲಿ ಮಾಡೋದಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾವಿಲ್ಲಿ 2 ಕಪ್ನಷ್ಟು ರವೆಯನ್ನು ತಗೊಂಡಿದ್ದೇವೆ. ಹಾಗೆ ನಾವಿಲ್ಲಿ ಶೇಂಗಾವನ್ನು ಹುರಿದುಕೊಂಡು ಪುಡಿ ಮಾಡಿಟ್ಕೊಂಡಿದ್ದೇವೆ. ಹಾಗೆ ಇಲ್ಲಿ ನಾವು ಮೆಂತೆ, ಸಬ್ಬಸಿಗೆ ಹಾಗೆ ಕೊತ್ತಂಬರಿ ಸೊಪ್ಪು, ನಂತರದಲ್ಲಿ ಮೆಣಸಿನ ಕೋಡು, ಈರುಳ್ಳಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ತಗೊಂಡಿದ್ದೇವೆ. ಮೊದಲು ಹಾಗೆಯೇ 1 ಕಪ್ನಷ್ಟು ಕಾಯಿ ತುರಿ. ಇವಾಗ ನಾವು ಮಿಕ್ಸಿಯನ್ನು ಹಿಡ್ಕೊಂಡು ಅದಕ್ಕೆ ನಾವು ಕಾಯಿ ತುರಿ ಹಾಗೆಯೇ ಮೆಣಸಿನ ಕೋಡನ್ನು ಹಾಕಿ ಈ ರೀತಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ನಂತರದಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು. ನಂತರದಲ್ಲಿ ಒಂದು ಬೌಲನ್ನು ತಗೊಂಡು ರವೆಯನ್ನು ಹಾಗೆ ನಾವಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಟ್ಕೊಂಡಿದ್ದೀವಲ್ವ ಆ ರವೆಯನ್ನು ಇದಕ್ಕೆ ಹಾಕಬೇಕು. ನಂತರದಲ್ಲಿ ನಾವು ಅವಾಗ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಈ ಮಿಶ್ರಣವನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಎಣ್ಣೆ ಸಾಟಿ ಹಾಕೋದ್ರಿಂದ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ಕೂಡ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿಯನ್ನು ತಗೊಳ್ಬೇಕು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಂತರದಲ್ಲಿ ನಾವಿಲ್ಲಿ ಆಗ ತೆಗೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನಂತರದಲ್ಲಿ ಶೇಂಗಾ ಪುಡಿಯನ್ನು ಅಂದರೆ ನೆಲಗಡಲೆ ಬೀಜದ ಪುಡಿಯನ್ನು ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಂತರದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ನಾವಿಲ್ಲಿ ಒಂದು 3 ಚಮಚದಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇವೆ. ಯಾಕಂತಂದರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ನಂತರದಲ್ಲಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ. ಯಾಕಂತಂದರೆ ಇದು ಸಂಜೆಯ ಹೊತ್ತಿಗೆ ಚಾದೊತ್ತಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ನಲಿಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ. ಇದಾದ ನಂತರದಲ್ಲಿ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾವು ಉಂಡೆಯನ್ನು ಮಾಡಿಕೊಂಡಾಯಿತು. ನಂತರದಲ್ಲಿ ನಾವು ಬಾಳೆ ಎಲೆಯನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ರೀತಿಯಾಗಿ ಚೆನ್ನಾಗಿ ತಟ್ಟಬೇಕು. ಚಿಕ್ಕ ಚಿಕ್ಕ ರೌಂಡ್ಗಳಾಗಿ ಚೆನ್ನಾಗಿ ತಟ್ಟಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಕಾಣಿಸುತ್ತೆ. ನಂತರದಲ್ಲಿ ನಾವಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಒಂದಾದ ಮೇಲೊಂದರಂತೆ ಈ ರೀತಿಯಾಗಿ ಹಾಕಬೇಕು. ತುಂಬಾ ಸಿಂಪಲ್ ಆದಂಥ ರೆಸಿಪಿ, ರಪ್ ಅಂತ ಹಾಗೆ ಬಿಡುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ ಇದು. ಯಾಕಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅಂಗಡಿಗಳೆಲ್ಲ ಹೋಗಿ ತಗೊಳ್ಳೋ ಬದಲು ಮನೆಯಲ್ಲಿ ಆರಾಮ್ಸಾಗಿ ಮಾಡ್ಕೊಳ್ಬೋದು. ಮೇಯ್ನಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾರಾದರೂ ಸಂಜೆಯಲ್ಲಿ ನೆಂಟರು ಬರ್ತಾರೆ ಅನ್ನುವಾಗ ಅವರಿಗೂ ಕೂಡ ಮಾಡಿ ಕೊಡ್ಬೋದು. ನೋಡಿ, ಫೈನಲಿ ಆಗಿ ರೆಡಿ ಆಯಿತು ಬಿಸಿಯಾದಂತಹ ರವೆ ವಡೆ. ಸಕ್ಕ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೂ ಕೂಡ ನೀವು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.